ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ರೆಡಿಯಾಗಿ ಸ್ಕೂಲಿಗೆ ಹೊಂಟಾಳು. ಹಾಯ್ ಚಿಕ್ಕು. ಈಗ ಟೈಮ್ ಆಗೈತಿ 7:59, ಆಲ್ಮೋಸ್ಟ್ 8 o'clock ಆಗಕ್ಕೆ ಬಂದೈತಿ. ನಮ್ಮ ಚರು ಸಾಲಿಗೆ ಹೊಂಟಾಳು. ಟೆಂಪ್ರೇಚರ್ ನೋಡ್ರಿ 22 ಡಿಗ್ರಿ ಐತಿ. ಏನು ಬಸ್ ಹೊಂಟೈತಿ? ಏನು ಲಾಸ್ಟ್ ಡೇ? ನಾಳೆ ಒಂದು ಡೇಸ್ ಐತ್ಲ 31st. ನಾಳೆ 31st, ಇವತ್ತಲ್ಲ. ಇಲ್ಲಿ ಇವ್ರ ಅಪ್ಪ ಮಕ್ಕಳ ಓಡಾಡತ್ತಾರ ಒಳಗೆ. ಕ್ರಿಸ್ಮಸ್ ಡೇ ಅಲ್ಲ, ನಾಳೆ 31st ಡಿಸೆಂಬರ್, ನಾಡ್ದ ಜನವರಿ. ಇಲ್ಲಿ ಚರಂದ್ ಕಾರ್ಬಾರ್ ನಡೆದೈತಿ ಬೆಳಿಗ್ಗೆ ಎದ್ದು. ಬಾ ಚಿಕ್ಕು, ಟೈಮ್ ಆಗೈತಿ. ಈಗ ಹೋಯ್ತದ ಬಸ್ ರುದ್ರಾಪುರಕ್ಕೆ. ಅಕ್ಕ ಬಾಯ್ ಮಾಡ. ಬಾ ಅಕ್ಕ ಬಾಯ್ ಮಾಡ. ಏನು ಚಿಕ್ಕಿ ಬಾಯ್ ಮಾಡ. ಇಲ್ಲಿ ನಮ್ಮ ಚಿಕ್ಕು ಸ್ಕೂಲಿಗೆ ಹೋಗೋದು ನೋಡಿ ನಮ್ಮ ಚೆರಿ ಅಳಾತಿದ್ಲು. ಯಾಕಂದ್ರೆ ಆಕೆಗೆ ಚಿಕ್ಕನ ಜೊತೆಗೆ ಆಲ್ಮೋಸ್ಟ್ 5 days ಆಯಿತು. ಅಕ್ಕಿ ಜೊತೆನ ಟೈಮ್ ಸ್ಪೆಂಡ್ ಮಾಡ್ಯಾಳು ಮತ್ತು ಅಕ್ಕಿ ಜೊತೆನ ಆಡೋದು ಮಾಡ್ಯಾಳು. ಅಕ್ಕಿ ನಿನ್ನೆ ಸ್ಕೂಲಿಗೆ ಹೋಗಿ ಬಂದಾಳು. ಅಂದರೂ ಇವತ್ತು ಅಕ್ಕಿನ ಚಿಕ್ಕುನ ನಿನ್ನೆನೂ ಸುಟ್ಟಿ ಇತ್ತಲ್ಲ, ಹಾಗಾಗಿ ಅಕ್ಕಿ ಬಂದ ಕೂಡಲೇ ಚಿಕ್ಕು ಇರಂಗಿಲ್ಲ ಸಂಜೆ ತಕ್ಕ. ಹಾಗಾಗಿ ಅಕ್ಕಿಗೆ ಬೇಜಾರಾಗತ್ತಿತ್ತು. ಇಲ್ಲೇ ನಂದು ಎಲ್ಲ ಪೂಜೆ ಆಗೈತಿ. ಇಲ್ಲಿ ತುಳಸಿ ಪೂಜೆ ಆಗೈತಿ. ರಂಗೋಲಿ ಹಾಕೇನು, ಮನೆ ಕಸ ಹೊಡೆದು ರಂಗೋಲಿ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಚಿಕ್ಕನ್ ರೆಡಿ ಮಾಡಿ ಚಿಕ್ಕನ್ ಕಳಿಸಿನು. ಪೂಜಾ ನೋಡ್ಬರ್ರಿ, ಪೂಜಾನೂ ಆಗೈತಿ. ಆಮೇಲೆ ಇಲ್ಲಿ ಅವ್ರೆಕಾಯಿ ಕುದಿಯೋಕ್ಕಿಟ್ಟೇನು. ಇಲ್ಲೇ ಸಾಂಬಾರು ಮಾಡೋಕೆ ಬ್ಯಾಳೆ ಕುದ್ಸೋಕ್ಕಿಟ್ಟೇನು. ಇಲ್ಲಿ ಚಿನ್ನ ಚಹಾ ಮಾಡ್ಕೊಂಡು ಕೊಡ್ತಾನು. ಇಲ್ಲೇನೋ ಇಟ್ಟಾನು. ಇಲ್ಲೇ ತುಂಬ ಎಲ್ಲ ನಿನ್ನ ರಾತ್ರಿ ತೊಳೆದಿದ್ದು ಬಾಂಡೆ ಅದಾವು. ಇದನ್ನೆಲ್ಲ ಹಚ್ಬೇಕೀಗ. ನಮ್ಮ ಚರು ಹೊರಗಡೆ ತಾಳು. ಟಿ ವಿ ಹಚ್ಚಾಳಿಲ್ಲೇ, ಹಂಗೆ ಹೋಗ್ಯಾಳ. ಟಿ ವಿ ಹಚ್ಚಿ ಹೋಗ್ಯಾಳ. ಬಾ ಚಿಕ್ಕು ಚರು. ಇಲ್ಲೇ ಚಿಕ್ಕುಗೆ ಬಾದಾಮ್ ಸುಲ್ಲು ಕೊಟ್ಟೆನು. ಬಾಪು ಅಲ್ಲಿ ಯಾಕೆ ನಿಂತಿ? ಹಾಂ, ಏನೋ ಆಟ ಮಾಡತ್ತ. ಬಾ, ತಂಪೈತ್ ಬಾ ಚರು. ತಂಪು ಕಾಳು ಬಿಸಾಯ್ತು. ಬಾ ಬಾಯ್ ಬಾ. ಇನ್ನೂ ಟೈಮ್ ಬ್ಯಾಕ್ ಹೋಗೋದೆ. ಅದೀಗ ಬಸ್ ಆ ಕಡೆ ಹೋಗೈತಿ ರುದ್ರಾಪುರಕ್ಕೆ. ಬಾ ಚರು, ಕಮ್ ಕಮ್ ಕಮ್. ಇಲ್ಲೇ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ಯಾನು. ಆಮೇಲೆ ಪಲ್ಯ ಅವ್ರೆಕಾಯಿ. ಇಲ್ಲೇ ಸಾಂಬಾರು ರೆಡಿ ಐತಿ. ಇಲ್ಲೇ ಚಾನು ರೆಡಿ ಐತಿ. ಈಗ ಇದು ಚರುಗ ನಾಷ್ಟಕ್ಕೆ ಪ್ಲೇಟ್ ಹಚ್ಚೇನು. ಇದ್ರ ಮೆಣ್ಸಿನ್ಕಾಯಿ ಅದೆಲ್ಲ ತೆಗ್ದೇನು ಕೊಡ್ತೇನೆ ಕೈಗೆ. ನಮ್ಮ ಚರುನು ರೆಡಿ ಆದ್ಲೀಗ. ರೆಡಿಯಾಗಿ ಸೀದಾ ದೇವ್ರ ಮನೆ. ನೀ ಹಚ್ಕೋ. ಅವ್ರ ಪಪ್ಪಾಗ ಹಚ್ಚಾಕೋತ ಹಚ್ಚ. ನೀ ಹಚ್ಕೋ ಈಗ. ವಾ ಎಲ್ಲ ಹೋತು. ಇವು ಸಾಕ್ಸ್ ಅದು ಎಲ್ಲಿ ತಂದು ಹೋಗಿದ್ದ ನೋಡು. ಶಾಮಿ ಯಾರು ಮಾಡಾರಲ್ಲೇ? ಬರೀ ಇವತ್ತು ಎಟ್ಟ ಹಚ್ಕೊಂಡೆ ಶಾಮಿ ಮಾಡೋ. ಜ್ಯೋತಿರ್ಗಮಯ ಮೃತ್ಯೋಮಾಮೃತಂಗಮಯ ಓಂ ಸಹನಾಭುವತ್ತು ಸಹ ಗುಣತ್ತು. ಶಾಮಿ ಮಾಡಿ ನಾಷ್ಟ ಮಾಡಕ್ಕೆ ಹೋತ್ಲಿ. ತಿನ್ನಿಸ್ಲೆಯಾ?
ಹೂವ ಯಾಕ ಬೇಡ ಮತ್ತೇನು ಬೇಕಾ ಮತ್ತದ ಮಾಮ ಹಾಂ ಚಾ ಈಗ ಅಲ್ಲಿ ನಾಷ್ಟ ಬೇಡ ತಿಲ್ ಬಂದು ಕೂತ ಚೇರಿಂದ ಮುಚ್ಕೂತ ಹೇಳ ಚಿನೇಕಿಗೆ ನೀನು ಹೇಳೋಲಿಕ್ಕಿ ಕಾಡಾತಾಳಿ ನಡಿ ನಾಷ್ಟ ಮಾಡಿ ನಡಿ ಮತ್ತೆ ಅದಕ್ಕೆ ನಾಟಕ ಹಚ್ಚೋದು ನಡಿ ಬಾ ಬಂದು ತಿನ್ ಬಾ ನಡಿ ಏನು ನೋಡತ್ತಿ ನಡಿ ನಡಿ ನಾಷ್ಟ ಮಾಡಿ ನಡಿ ಹಾಂ ಬಾ ತಿನ್ನಿಸ್ಲಿ ಇಲ್ಲಿ ನಮ್ಮ ಚರಣ್ ಊಟದ ಬ್ಯಾಗ್ ರೆಡಿ ಆಯಿತು ಚರಣ್ ರೆಡಿ ಆಯ್ಕೊಂಡ್ಲು ಆಕಿ ಒಟ್ಟು ಅರ್ಜೆಂಟಿಗೆ ಹೋಗಾಕನ ಅರ್ಜೆಂಟ್ ಆಡ್ಬೇಕಲ್ಲ ಇಲ್ಲೇ ಇಲ್ಲೆಲ್ಲಿ ಮಮ್ಮಿ ಜೊತೆ ನಂಗೆ ಬೋರ್ ಆಗ್ತೈತೆ ಅಂತಾಳಕ್ಕೆ ಬಾಯ್ ಚರುವ ಓಡಿ ಹೋಗ್ತಾಳಕ್ಕೆ ಬಾಯ್ ಬಾಯ್ ನಮ್ಮ ಚರು ಹೋದ್ಲೀಗ ಇವಾಗ ಚಪಾತಿ ಮಾಡೆಲ್ಲ ಹಂಗೆ ಇಟ್ಟ ನಾವ ಫಸ್ಟ್ ಚಪಾತಿ ಒಳ ತೆಗೆದಿಡ್ತೇನೆ ಯಾಕಂದ್ರೆ ಈಗ ತಂಪಿಗೆ ಹಾರ್ಡ್ ಆಗ್ತಾವು ಇಲ್ಲಿ ನೋಡ್ರಿ ಚಪಾತಿ ಜಸ್ಟ್ ಈಗ ಮಾಡೇನು ಎಲ್ಲ ಹಂಗೆ ಬಿಟ್ಟು ಹೋಗ್ಯಾನ ನೋಡ್ರಿ ಚಪಾತಿ ಅಷ್ಟು ಸಾಫ್ಟಾಗಿ ಆಗ್ಯಾವ ಪದರ್ ಚಪಾತಿ ಇಲ್ಲಿ ನೋಡ್ರಿ ಹಂಗಾಗೈತಿ ಈಗ ಎಲ್ಲ ಚಪಾತಿ ಮಾಡಿದ್ದೆಲ್ಲ ಹಿಂಗೆ ಉಳ್ದೈತಿ ಇನ್ನು ಇಷ್ಟು ಬಾಂಡೆ ಅದಾವು ಈ ಬಾಂಡೆ ತಿಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೇನೆ ಈಗ ಈ ಥರದ್ದು ಏನೂ ಯೂಸ್ ಇಲ್ಲ ಸೊ ಇದನ್ನ ತೊಳತೇನೆ ಬಿಸಿ ಐತಿ ಹಂಗಾಗಿ ಚೂಟ ಹಿಡ್ದೆ ಇದ್ರಾಗಿನ ಏನೈತಿ ಇಲ್ಲಿ ಇಡ್ತೇನೆ ಈಗೆಲ್ಲ ಬಾಂಡೆ ತೊಳೆದ ಸಿಂಕ್ ಎಲ್ಲ ಫುಲ್ ಕ್ಲೀನಾಗಿ ತೊಳೆದ ಈ ಥರ ಜೋಡಿಸಿಟ್ಟೆನಿಗೆಲ್ಲ ಇನ್ನು ಮಧ್ಯಾಹ್ನಕ್ಕೆ ರೈಸ್ ಅಷ್ಟು ಬಿಸಿದಿಟ್ರೆ ಚರಿ ಬಂದ ಊಟ ಮಾಡ್ತಾಳು ಆಮೇಲೆ ಇಲ್ಲೇ ಆ ಬ್ಯಾಕಸ್ದ ಸ್ವಲ್ಪ ಕೆಲಸ ಐತಿ ಅದನ್ನು ಮಾಡಿ ಮುಗಿಸ್ಬೇಕು ಇಲ್ಲೇ ವಾಷಿಂಗ್ ಮಿಷಿನ್ ಗರಿ ಹಾಕ್ಕೊಂಡು ಅದನ್ನು ತೊಳಿಬೇಕು ಆಮೇಲೆ ಇದು ನೋಡ್ರಿ ನಾ ಬಿಸಾಕ್ಕೆ ಹೋಗೇ ಇಲ್ಲ ಅದನ್ನು ನೋಡ್ತೇನೆ ನಾನು ಹೋಗಿ ಬರ್ತೇನೋ ಇದ್ರಕ್ಕೆ ಅವ್ನು ಕಳಿಸ್ತೇನೋ ಇವಾಗ ಇಲ್ಲಿ ಕೂತ ಕೆಲಸ ಮಾಡೋಣ ಚರಿ ಮೊಬೈಲ್ ಅಟ್ಟ ಚಾರ್ಜಿಂಗ್ ಇಡಬೇಕು ಚಾರ್ಜಿಂಗ್ ಇಲ್ಲ ಓನ್ಲಿ 3% ಅಷ್ಟು ಐತಿ ಚಾರ್ಜಿಂಗ್ ಇಡ್ಬೇಕಿತ್ತು ಎಲ್ಲ ಮಾಡ್ಕೋತಾನೆ ಇನ್ನೊಂದು ಕೆಲಸ ಮೇನ್ ಇಂಪಾರ್ಟೆಂಟ್ ಕೆಲಸನ ಮರ್ತೇನು ವಿಡಿಯೋ ಅಪ್ಲೋಡ್ ಮಾಡೋಕೆ ಇಡೋದ ಅದು ಅಪ್ಲೋಡ್ ಹಾಕಕ್ಕೆ ಯಾಕೋ ಜಾಸ್ತಿ ಟೈಮ್ ತೊಗೊಳತೈತಿ ಯೂಟ್ಯೂಬ್ದಾರಿಗೆ ಸ್ವಲ್ಪ ಮೇಲ್ ಮಾಡಬೇಕು ಸೊ ಅರೌಂಡ್ 1 ಅವರ್ದು ತೊಗೊಳತೈತಿ ಬರೀ 2 GB ಇದ್ದ ಈಗ ನೋಡ್ರಿ ಟೈಮ್ ಆಲ್ಮೋಸ್ಟ್ 10:30 ಆಗಿ ಹೋಗೈತಿ ಇವಾಗ ನಾನು ಲಾಗ್ ಅಪ್ಲೋಡ್ ಮಾಡೋಕೆ ಇಡಬೇಕು ಈಗ ಅದನ್ನು ಮೊದಲು ಕೆಲಸ ಮುಗಿಸ್ತೇನೋ ಅಂದ್ರಣ ಅಬ್ಯಾಕಸ್ ಕೆಲಸ ಮಾಡ್ಕೋತೇನೋ ನೋಡುತ್ತಾನ ಅಲ್ಲಿ ನೋಡ್ರಲ್ಲಿ ಕಸ ಹೆಂಗೆ ಚೆಲ್ಲಾರ ಅವ್ರು ಚಿನ್ಯಾಗಳ ಕಸ ಎಲ್ಲ ತಂದು ಇಲ್ಲಿ ಚೆಲ್ಲಿ ಬಿಟ್ಟಾರು ಅದನ್ನಟ್ಟೆಲ್ಲ ನೀಟಾಗೆ ಸುಡಬೇಕೀಗ ಈ ಸುಡ್ಲೆ ಸಂಜೆಗಂತೂ ಅಬ್ಯಾಕಸ್ ಕ್ಲಾಸ್ ಐತಿ ಸೊ ಸಂಜೆಗಂತೂ ಸುಡೋಕೆ ಆಗಂಗಿಲ್ಲ ಹಾಗಾಗಿ ಈಗ ಇದನ್ನೆಲ್ಲ ಕೆಲಸ ಮುಗಿಸಿ ಟೈಮ್ ಉಳಿತಂದ್ರೆ ಸುಡ್ತಾನೆ ಟೈಮ್ 12:03 ಆಯಿತು ಈಗ ಜಸ್ಟ್ ನಾ ಏನು ಮಾಡಿ ಕೆಲಸ ಅಂದರೆ ಕಟ್ಟಿ ಎಲ್ಲ ತೊಳ್ಕೊಯ್ನು ಹೊರಗೆ ನೀರು ಹಚ್ಚಿ ಬೋರ್ ಹಚ್ಚಿ ಏನು ಮಾಡ್ನು ಇದೆಲ್ಲ ಫುಲ್ ನೀರು ಹಚ್ಚಿ ತೊಳ್ಕೊಯ್ನು ಅದಕ್ಕೆ ಇಲ್ಲೆಲ್ಲ ರಂಗೋಲಿ ಹೋಗೈತೆ ನೋಡ್ರಿ ದೇವ್ರ ಮುಂದಿಂದ ಆಮೇಲೆ ಇದನ್ನೆಲ್ಲ ತೊಳ್ಕೊಂಡೇನು ಕಾರನ್ನು ತೊಳೆದ್ನು ಯಾಕಂದ್ರೆ ಭಾಳ ಧೂಳಾಗಿತ್ತು ಇಲ್ಲದೆಲ್ಲ ತೊಳೆದೇನು ಫುಲ್ ಕ್ಲೀನ್ ಆಯ್ತು ಇದೆಲ್ಲ ಅಂದ್ರೆ ವಾರಕ್ಕೊಮ್ಮೆ ತೊಳಿಬೇಕಾಗ್ತೈತಿ ಈಗ ನಮ್ಮ ಚರಿಗೂ ಆರಾಮಿರಲಿಲ್ಲ ಹಾಗಾಗಿ ನಾನು 1-2 ದಿವಸ ತೊಳಿಬೇಕಂತ ಹೇಳಿ ಲೇಟ್ ಆಯಿತು ಈಗ
ಈಗ 12 ಆಯಿತು. ರೈಸ್ ಮಾಡ್ಲು ಬೇಡ ಅನ್ನತನು, ಯಾಕಂದ್ರೆ ಚಪಾತಿ ಅದಾವು. ನಮ್ಮ ಚರುಗ ಚಪಾತಿ ಕಟ್ಕೊಟ್ಟೇನೋ, ಈಗ ಮತ್ತು ಮಧ್ಯಾಹ್ನ ಬಂದು ಚಪಾತಿನೂ ಅಂದ್ರೆ ಬೇಡ ಆಗ್ತೈತಿ. ರೈಸ್ ಕಿಡ್ತೇನೋ, ಯಾಕಂದ್ರೆ ಯಾಕೆ ವಿಚಾರ ಮಾಡತ್ತೇನಂದ್ರೆ ಇಲ್ಲಿ ನೋಡ್ರಿ, ಇನ್ನು ಒಂದು ಬಟ್ಲು ಪೂರ್ತಿ ಅವಲಕ್ಕಿ ಐತಿ ನೋಡ್ರಿ. ಅವಲಕ್ಕಿ ಇಷ್ಟು ಪೂರ್ತಿ ಒಂದು ಬಟ್ಲು ಅವಲಕ್ಕಿ ಐತಿ. ಹೀಗಾಗಿ ಸೊ ಇವಾಗ ಸ್ವಲ್ಪ ಒಂದು ಕಪ್ ಆಗು ಅಷ್ಟು ರೈಸ್ ಮಾಡಾಕಿಡ್ತೇನು. ಹೊರಗಿಂದ ಕಟ್ಟಿ ಅದೆಲ್ಲ ಸ್ವಚ್ಛ ಇತ್ತಂದ್ರೆ ನಾವು ಬರಗಾಲ ಅದು ಅಡ್ಡಾಡ್ರೂ ನಡ್ಕೋತ ಹೆಂಗೆ ಬೇಕಾದಂಗೆ ಅಡ್ಡಾಡ್ರೂ ಒಳಗೆಲ್ಲ ಇದನ್ನು ರಾಡಿ ಬರೋಂಗಿಲ್ಲ, ಆಮೇಲೆ ಧೂಳು ಬರೋಂಗಿಲ್ಲ. ಹೊರಗಿಂದ ಮೊದಲು ಕ್ಲೀನ್ ಇರಬೇಕು. ಅದಕ್ಕಾಗಿ ಹೊರಗಿಂದ ಮೊದಲು ಸ್ವಚ್ಛ ಇಡ್ತೇನೆ ನಾ. ಆಮೇಲೆ ಒಳಗಿಂದೆಲ್ಲ ತಾನೇ ಸ್ವಚ್ಛ ಇರ್ತೈತಿ, ಅಂದ ಧೂಳೂ ಹೆಚ್ಚು ಬರೋಂಗಿಲ್ಲ ಒಳಗೆ. ಆಮೇಲೆ ಕಾಲು ಹಂಗೆ ಅಡ್ಡಾಡಿ ಬಂದ್ರೂ, ಚಪ್ಪಲ್ ಅಡ್ಡಾಡಿ ಬಂದ್ರೂ ಧೂಳು ಹೆಚ್ಚಾಗಂಗಿಲ್ಲ. ಹಾಗಾಗಿ ಈಗ ಏನೇನ್ರ ಕೆಲ್ಸಕ್ಕತ್ತ ಹೊರಗೆ ಮೊಸರು ಚೆಲ್ಲಕ್ಕೆ ಅದನ್ನು ಮಾಡಕ್ಕೆ ಹೊರಗೆ ಅಡ್ಡಾಡತ್ತೇವು. ಆಮೇಲೆ ಬಾಗ್ಲ ತೆಗೆದ್ರೂ ಹೊರಗಿಂದ ಧೂಳು ಹಾರಿ ಬರ್ತೈತಿ. ಹಾಗಾಗಿ ನಾನು ವೀಕ್ಲಿ ಒಂದ್ಸಲ ಇದಕ್ಕೆ ಒಟ್ಟು ಧೂಳು ಆದಾಗೆಲ್ಲ ತೊಳಿತಿರ್ತೇನು. ಹಾಗಾಗಿ ಈಗ ರೈಸ್ ಇಡ್ತೇನೆ. ರೈಸ್ ಇಟ್ಟು ಆಮೇಲೆ ಸಿಗ್ತೇನಂತ. ಇಲ್ಲೇ ಕುಕ್ಕರ್ ಇಟ್ಟೇನೆ. ಈಗ ಒಂದು 15 to 20 ಮಿನಿಟ್ಸಾಗ ಕುಕ್ಕರ್ ಆಗ್ತೈತಿ. ಡಸ್ಟ್ಬಿನ್ದಾಗಿಂದ ಕಸ ಎಲ್ಲ ತೊಗೊಂಡೋಗಿ, ಇದು ಪ್ಲಾಸ್ಟಿಕ್ ಸಕಟ ನಾ ತೊಗೊಂಡು ಹೋಗ್ತೇನೆ. ಡಸ್ಟ್ಬಿನ್ದಾಗಿಂದ ಕಸ ಎಲ್ಲ ತೊಗೊಂಡೋಗಿ ಈಗ ಅಲ್ಲೇ ಉರಿ ಹಚ್ಚೇನು. ಅಲ್ಲೇ ಪೂರ್ತಿ ಎಲ್ಲ ಉರಿ ಹಚ್ಚಿ ಇಲ್ಲೇ ಮೊದಲಷ್ಟು ಕಸ ಇತ್ತು ಅದನ್ನೆಲ್ಲ ಸುಟ್ಟಿನು. ಆಮೇಲೆ ಇದು ಕಾಂಗ್ರೆಸ್ ಅದು ಇಲ್ಲೆಲ್ಲ ರೋಡ್ ಮ್ಯಾಗೆಲ್ಲ ಬೆಳೆದಿತ್ತು. ಹಂಗಾಗಿ ಅದನ್ನು ತೆಗೆದ ಅದನ್ನಲ್ಲೇ ಸುಡಾಕೆ ಹಾಕ್ಯಾನು. ಇದೆಲ್ಲ ಫುಲ್ ಕ್ಲೀನ್ ಆದರೆ ಇಲ್ಲಿ ಓಡಾಡ್ತಿರ್ತೇವೆ. ಚರಿ ಚಿಕ್ಕಿದು ಆಟ ಆಡ್ತಿರ್ತವ್ರು, ಅದಕ್ಕೆ ಇದು ತೊಳೆದ್ರೆ ನೀಟಾಗಿರ್ತೈತಿ. ಆಮೇಲೆ ಗಿಡಗಳ ಮ್ಯಾಗ ಫುಲ್ ಎಲ್ಲ ಧೂಳು ಕೂತಿತ್ತು. ಹಾಗಾಗಿ ಗಿಡಗಳನ್ನು ತಪ್ಪಲ ಎಲ್ಲ ಫುಲ್ ತೊಳೆದಿನು. ಇದು ನೋಡ್ರಿ ಫುಲ್ ತೊಳೆನ ಈಗ ಕ್ಲೀನಾಗಿ ಕಾಣತ್ತಿದ್ದು. ಇದ್ರ ಮ್ಯಾಗ ಫುಲ್ ಧೂಳು ಕೂತಿತ್ತು. ತೊಳೆದ ನೀರು ಹಾಕಿಬಿಡ್ತೇನೆ. ಇದಕ್ಕೆ ಒಂದು ದಿವ್ಸ ಬಿಟ್ಟು ಒಂದು ದಿವಸ ನೀರು ಹಾಕ್ತೇನೆ ಪಾಟ್ಗಳಿಗೆ. ತುಳಸಿಗೆ ಡೈಲಿ, ಇದಕ್ಕೂ ಡೈಲಿ ಹಾಕ್ತೇನೆ. ಇದ್ರೊಳಗೆ ತಪ್ಪಲುಗಳು ಯಾಕೋ ಕಡಿಮೆ ಆಗತ್ತಾವು. ಈ ಚಳಿಗಾಲಕ್ಕೂ ಏನೋ ಗೊತ್ತಿಲ್ಲ, ಜಾಸ್ತಿ ಬಿಸಿಲು ಬೀಳಬಾರ್ದು. ಇದಕ್ಕೆ ನೆರಳಾಗ ಬಿಡ್ಬೇಕು ಗಿಡ. ಬೆಳಗ್ಗೆ ಅಷ್ಟು ಗಿಡಕ್ಕೆ ಬಿಸಿಲು ಬೀಳ್ತೈತಿ. ಮಧ್ಯಾಹ್ನ ತನಕ 12 ಗಂಟೆ ತನಕ, 12 ಗಂಟೆ ಆದಮೇಲೆ ನೆರಳು ಇರ್ತೈತಿ. ಆದರೂ ಸ್ವಲ್ಪ ಈಗ ಬಿಸಿಲು ಜಾಸ್ತಿ ಐತಲ್ಲ, ಹಾಗಾಗಿ ಗ್ರೋತ್ ಕಡಿಮೆ ಆಗೈತಿ ಥರದ. ಈಗ ಟೈಮ 12:44 ಆಯಿತು. ನಂದು ಎಲ್ಲ ಕೆಲಸ ಮುಗ್ದೈತಿ. ಹಾಗಾಗಿ ಮನೆ ಚಾವಿ ಹಾಕ್ಕೊಂಡು ಇದನ್ನು ಬೀಸಾಕಿಟ್ಟ ಹಂಗೆ ಬರುವಾಗ ಚರಿನ ಕರ್ಕೊಂಬರ್ತೇನೆ. ಬೀಸ್ಕೊಡ್ತೇನೆ ಅಂದ್ರೆ 10 ನಿಮಿಷದಾಗ ಜಲ್ದಿ ಬೀಸ್ಕೊಂಬರ್ತೇನೆ. ಇಲ್ಲಾಂದ್ರೆ ಬೀಸಾಕ ಇಟ್ಟ ಆಮೇಲೆ ಬೇಕಾದ್ರೆ ಸಂಜೆಗೆ ಹೋಗಿ ಚಂದು ತರ್ತಾನೋ, ಇದ್ರಿಕ ಚಿನ್ನ ತರ್ತಾನೋ, ಯಾರೇ ಹೋಗಿ ತರ್ತಾರೋ. ಈಗ ಗಾಡಿ ಅಂಗಡಿಯಾಗೈತಿ. ಅಂಗಡಿಯಾಗಿನ ಗಾಡಿ ತೊಗೊಂಡು ಹೋಗೋಣ. ಅವ್ರಿಗೆ ಹೇಳಿ ಸಾಕಾಗ್ತೈತಿ. ಸುಮ್ಮ ಭಾಳ ಹೇಳಕತ್ರೂ ಸಿಟ್ಟು ಬರ್ತೈತಿ ಅವ್ರಿಗೆ. ಅದಕ್ಕಾಗಿ ನಾವು ಮಾಡುವಂಥ ಕೆಲಸ ಇದ್ರೆ ನಾವು ಮಾಡಿಬಿಡೋದು ಚಲೋ, ಬೆಟರ್. ಸುಮ್ಮ ಅವ್ರಿಗೆ ಬೆನ್ನು ಹತ್ತೋದಕ್ಕಿಂತ ನೋಡ್ರಿ. ಈ ನಾಯಿ ಒಂದು ಇಲ್ಲೇ ನಮ್ಮ ಅಂಗಡಿ ತೆಗ್ದತ್ತಕ್ಕೆ ಆಗಿಬಿಟ್ಟೈತಿದ್ದು. ನಾಯಿ ಇಲ್ಲೇ ಆರಾಮ್ ಮಕ್ಕೊಳ್ಳೋದು, ತಿನ್ನೋದು, ಉಣ್ಣೋದು. ಅಲ್ಲಿ ಮುಸ್ರಿ ಬಕೆಟ್ ಹಾಕ್ತೇನಲ್ಲ ಅದನ್ನು ತಿನ್ನೋದು, ಇಲ್ಲೇ ಮಕ್ಕೊಳ್ಳೋದು, ಅಂಗಡಿ ಕವಲ ಮಾಡೋದು. ನಾವ ಸಾಕ್ದಂಗೆ ಆಗೈತಿ. ಮೊದಲು ನಮ್ಮ ನಾಯಿ ಇತ್ತು, ಅದನ್ನು ಕೊಟ್ಟು ಗಾಡಿ ಇಲ್ಲೇ ಐತಿ. ಇವ್ರು ಹಿಂಗೆ ಖಾಲಿ ಮೊಬೈಲ್ದಾಗ ಮಾತಾಡ್ಕೊತಿರ್ತಾರೆ. ಕರೆ ಇಂಥವು ಕೆಲಸಗಳು ಮಾಡೋಂಗಿಲ್ಲ. ಸರಿ ಅಣ್ಣ, ನಿಮ್ಮ ಮೈನಿ ಬಂದ್ರೆ ನೋಡ, ಅದಕ್ಕೆ ಗಾಡಿ ಚಾವಿತ ಇಲ್ಲೇ ನಮ್ಮ ಚಿನ್ನ ಅವ್ನ ಫ್ರೆಂಡ್ ಜೊತೆ ಮಾತಾಡತ್ತಿದ್ದ. ನಂಗೆ ಕಾಡ್ಸೋ ಸಂಬಂಧ ಮಾರ್ಕ್ ಮೂವಿ ನೋಡೋಕೆ ನಾನು ನಿನ್ನ ಹೋಗೋಣ ಅಂತೇಳಿ ಅವ್ನ ದೋಸ್ತಿಗೆ ಹೇಳ್ದಂಗೆ ನಂಗೆ ಹೇಳತ್ತಿದ್ದ.
ಬಂದೇನು ನೋಡ್ರಿ, ಮುಗೀತು 15 ನಿಮಿಷದಾಗ ಕೆಲಸ. ಚರಣ್ ಕರ್ಕೊಂಡು ಹೋಗೋದು. ಈಗ ಜಸ್ಟ್ ನಮ್ಮ ಚರು ಬಂದ್ಲು. ನಮ್ಮ ಚರು ಏನೋ ಮತ್ತು ಆಟ ಆಡಕ್ಕೆ ಹೋಗಿ ಮತ್ತು ಹೊಳ್ಳೆ ಇದು ಕಾಲು ಒಂದು ಕಿತ್ಕೊಳತ್ತಾಳು. ಈಗ ಮತ್ತೇನೋ ಬಿದ್ದ ಮತ್ತು ಕಾಲು ಕಿತ್ಕೊಂಡಾಳ್ತೆ. ಈಗ ಅದು ಕಾಣಿಸ್ತೈತೆ ಅಂತ ಹೇಳಿ ಡ್ರೆಸ್ ತೆಗಿಯಕ್ಕೆ ಬರವಾಳಕ್ಕೆ ಆಟ ಆಡಕ್ಕೆ ನಿಂತ. ಬಾ ಇಲ್ಲಿ ಬಾ, ನಾ ಏನು ಮಾಡಲ್ ಬಾ. ಮತ್ತು ಇದಕ್ಕೆ ಔಷಧ ಹಚ್ತೇನೋ ತಳತಾಳೆ. ಹಚ್ಚಲ್ ಬಾ ಔಷಧ ಹಚ್ಚಲ್ ಬಾಕು. ಬಾ ಸೈಕಲ್ ಓಡ್ಸಕ್ಕೆ ಹೋಗ್ತಾಳೆ. ಇಲ್ಲಿ ಬಾ, ಡ್ರೆಸ್ ತೆಗಿತೇನೆ ಬಾ ಬೇರೆ. ಬಾ ಬಾ. ಚರು ಬಂದು ಕುಳ್ಳರ್ ಪಪ್ಪಾಗ ತೋರ್ಸತ್ತ. ಅವ್ರಂತೂ ಒಂದು ಈಟ್ ಆಗೈತೆ ನೋವು. ಈ ಥರ ಬ್ಯಾಂಡೇಜ್ ಕಟ್ಬಿಟ್ಟಾರ. ತೋರ್ಸು. ಈಕೆದ ನೋಡಿ ಅಳಾತ. ಏನಾ ಸುಮ್ಮ ಅಳಾತ. ಹಾಂ ಯಾಕ? ಈ ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್.